ಸುರೇಶ್ ಯಾರನ್ನ ಬರ್ಮಾಡ್ಕೊಂಡು ಆಹ್ವಾನಿತ ಅತಿಥಿಗಳು ಮಾತ್ರ ಬರಬೇಕು. ಕೇವಲ ಆಹ್ವಾನಿತ ಅತಿಥಿಗಳು ಬರಬೇಕಾಗಿ ಕಾರ್ಯಕ್ರಮ ವೇದಿಕೆಗೆ ಆಗಮಿಸಬೇಕು, ಆಸೀನರಾಗಬೇಕಾಗಿ ವಿನಂತಿ ಮಾಡ್ತಾ ಇದ್ದೀನಿ. ಹಾಗೆ ಡಾಕ್ಟರ್ ಕೆ.ಸಿ. ಶ್ರೀಧರ್ ಅವರು, ಡಾಕ್ಟರ್ ಎನ್. ಶಿವಶಂಕರ್ ಅವರು, ಹಾಗೆ ಶ್ರೀ ಟಿ.ಡಿ. ಶ್ರೀಧರ್ ಅವರು ಕೂಡ ವೇದಿಕೆಯಲ್ಲಿ ನಮ್ಮ ಜೊತೆ ಇರಬೇಕಾಗಿ ವಿನಂತಿ ಮಾಡ್ಕೊತಾ, ಬಂಧುಗಳೇ ಎಲ್ಲ ಅತಿಥಿ ಗಣ್ಯರಿಗೆ ಪ್ರೀತಿಯ ಸ್ವಾಗತ. ದಯವಿಟ್ಟು ಉಳಿದವರೆಲ್ಲರೂ ಯಾರು ಅತಿಥಿಗಳು ನಾವು ಇನ್ವಿಟೇಷನ್ ಸ್ವಾಗತ ಮಾಡಿದ್ವಿ ಅವ್ರು ಮಾತ್ರ ವೇದಿಕೆಯಲ್ಲಿ ಇರಬೇಕು. ಉಳಿದವರೆಲ್ಲರೂ ಕೂಡ ವೇದಿಕೆ ಮುಂಭಾಗ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡ್ಕೊತಾ, ಇವತ್ತು ಬೆಂಗಳೂರು ಸಹಕಾರ ಹಾಲು ಒಕ್ಕೂಟ ಹಾಗೂ ಬಮೂಲ್ ಕಲ್ಯಾಣ ಟ್ರಸ್ಟ್ ಇದೀಗ ಪ್ರಾರ್ಥನೆ ವೇದಿಕೆಯಲ್ಲಿ ಚಂದನ ಮತ್ತು ಯಶಸ್ವಿ. एकदन्ताय वक्रतुण्डाय गौरीतनयाय धीमहि गजेशानाय चन्द्राय श्रीगणेशाय धीमहि गानचतुराय गानप्राणाय गानात्मरात्मने गानोत्सुकाय गानमन्त्रुर्गणजाय गुणवे गुणगुरवे गुरुदैवकलाक्षेत्रे गुरुधर्मप्रसादाय गुरुपुत्रपरित्राये गुरुकण्डरकण्डकाय गीतसाराय गीततत्त्वाय गीतगोत्राय धीमहि गूढगुल्फाय गण्डमन्ताय जयप्रदाय धीमहि गुणातीताय गुणाधीशाय गणेशाय धीमहि श्री गणेशाय धीमहि. ಥ್ಯಾಂಕ್ ಯು. ಧನ್ಯವಾದಗಳು ಚಂದನ ಹಾಗೂ ಯಶಸ್ವಿನಿ ಅವರಿಗೆ. ಈಗ ನಾಡಗೀತೆಯ ಸಮಯ. ಎಲ್ಲರೂ ಕೂಡ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸೂಚಿಸಬೇಕಾಗಿದೆ. ಉದ್ಘಾಟನೆ ಬಮಲಾಧ್ಯಕ್ಷರು ಶ್ರೀ ಡಿ.ಕೆ. ಸುರೇಶ್ ಅವರು, ಹಾಗೆ ಮಾನ್ಯ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರು, ಹಾಗೆ ನಿರ್ದೇಶಕರು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶ್ರೀ ಕೆ.ಆರ್. ಸತೀಶ್ ಗೌಡ ಕಡತನಮಲೆ ಅವರು. ಚಪ್ಪಾಳೆ ಮುಖೇನ ನಾವೆಲ್ಲರೂ ಕೂಡ ಸಾಕ್ಷಿಯಾಗೋಣ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸಿ ಇವತ್ತು 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ, ಫಲಾನುಭವಿಗಳಿಗೆ ಡಿಡಿ ವಿತರಣೆ, ಈಗ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಜ್ಯೋತಿ ಬೆಳೆಸುವ ಮುಖೇನ ಈಗ ಉದ್ಘಾಟನೆ ಆಗ್ತಾ ಇದೆ.